ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಈವ್ನಿಂಗ್ ಟು ಆಲ್. ನಾವೆಲ್ಲ ಕಾಯ್ತಾ ಇದ್ದೀವಿ ಬೆಳಗ್ಗೆಯಿಂದ ಈ ಎರಡನೇ ಸುತ್ತಿನ ಮೋಕ್ ರಿಸಲ್ಟ್ ಯಾವಾಗ ಬರುತ್ತೆ ಅಂಥೇಳಿ. ಸರ್ವರ್ ಬಿಸಿ ಇತ್ತು, ಬಟ್ ಜಸ್ಟ್ ಇವಾಗ ಏನಾಗಿದೆ ಅಂತಂದರೆ ನಿಮ್ಮ ಒಂದು ಮೋಕ್ ರಿಸಲ್ಟ್ ಡಿಕ್ಲರೇಷನ್ ಆಗಿದೆ. ನೀವು ಹೋಗಿ ಹಳೆ ಲಾಗಿನ್ ಏನೊಂದು ಆಪ್ಷನ್ ಎಂಟ್ರಿ ಇದೆ, ಆ ಲಾಗಿನ್ ಎಂಟ್ರಿಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಲಾಗಿನ್ ಮಾಡಬೇಕು. ಸೊ ಓಪನ್ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಸೆಕೆಂಡ್ ರೌಂಡ್ ಮೂಕ್ ರಿಸಲ್ಟ್ ಕೌನ್ಸಿಲಿಂಗ್ ಅಂತ ಬಂದಿದೆ. ಇನ್ ಕೇಸ್ ಆಫ್ ನಿಮ್ಗೆ ಈ ರೀತಿಯಾಗಿ ನಾಟ್ ಅಲಾಟೆಡ್ ಅಂತ ಬಂದರೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕ್ ಕೊಟ್ಟಿದ್ದಾರೆ, ಕಾಲೇಜುಗಳನ್ನು ಸೇರಿಸಬಹುದು. ಇನ್ ಕೇಸ್ ಆಫ್ ನಿಮಗೆ ಸೀಟ್ ಸಿಕ್ಕಿದ್ರೆ, ಉದಾಹರಣೆಗೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಏನಾದರೂ ಇನ್ ಕೇಸ್ ಆಫ್ ನಿಮಗೆ ಈ ರೀತಿ ಸೀಟ್ ಸಿಕ್ಕಿದರೆ ನೀವೇನು ಮಾಡ್ಬೋದು, ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು, ಓಕೆ ಇದು ಹಳೇದಿದೆ, ಸೆಕೆಂಡ್ ರೌಂಡ್ ಮೂಕ್ ರಿಸಲ್ಟ್ ಅಂತಿದೆ. ಬಟ್ ಇದು ಈ ರೀತಿ ಅಲ್ಲ, ಸೀಟ್ ಸಿಕ್ಕಿದ್ರೆ ಏನು ಬರುತ್ತಪ್ಪ ಅಂದರೆ ಈ ಥರ ಕಾಲೇಜೇ ಬರುತ್ತೆ ನಿಮಗೆ. ಬಟ್ ಇಲ್ಲಿ ಏನು ಮಾಡ್ಬೋದು ಅಂತಂದರೆ ನೀವು ಮತ್ತೆ ಇದನ್ನು ಡಿಲೀಟ್ ಮಾಡ್ಬೋದು, ರೀಅರೇಂಜ್ಮೆಂಟ್ ಮಾಡ್ಬೋದು, ಅಥವಾ ನೀವು ಇದನ್ನು ರಿಮೂವ್ ಕೂಡ ಮಾಡ್ಬೋದು ಬೇಡ ಅಂತಂದರೆ. ಬಟ್ ಎರಡೂ ಆಪ್ಷನ್ ಇದ್ದಾವೆ. ಇದು ನಿಮಗೆ ನಾಳೆ ಒಂದಿನ ತನಕ ನಿಮಗೆ ಏನು ಮಾಡ್ತಾರಪ್ಪ ಅಂತಂದರೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಕೊಡ್ತಾರೆ. ನಾಳೆಗಿನ ತನಕ ನೀವೇನು ಮಾಡ್ಬೋದು ಅಂತಂದರೆ ಕಾಲೇಜ್ಗಳು ರಿಮೂವ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಮತ್ತು ಡಿಲೀಟು ಕೂಡ ಮಾಡ್ಬೋದು. ನೋಡಿ ನಿಮಗೆ ಏನು ಬೇಕಾದನ್ನು ಇಲ್ಲಿ ಆಪ್ಷನ್ ಎಂಟ್ರಿ ಏನೋ ಕೊಟ್ಟಿದ್ದಾರೆ, ಅದರ ಮುಖಾಂತರ ಹೋಗಿ ನೀವು ಎಲ್ಲವನ್ನು ಸಿಸ್ಟಮ್ ಮಾಡ್ಕೊಳ್ಬೋದು. ಬಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ, ನಿಮ್ಮ ರಿಸಲ್ಟ್ಗಳನ್ನು ನೋಡ್ಕೊಳ್ರಿ.